ಈ ಸಲ ಪಾಲಕ್ ಸೊಪ್ಪು ತಂದ್ರೆ ಈ ಸಾಂಬಾರ್ನ ಟ್ರೈ ಮಾಡಿ. ಇದು ಪಾಲಕೂರ ಪಪ್ಪು ಆರ್ 1 ಪಾಟ್ ಪಾಲಕ್ ದಾಲ್. ಫಸ್ಟ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ. ನಂತರ 1 ಕಪ್ಗೆ 1/2 ಕಪ್ ತೊಗರಿ ಬೇಳೆ, 1/4 ಕಪ್ ಹೆಸರು ಬೇಳೆ ಚೆನ್ನಾಗಿ ತೊಳೆದು ಸುಮಾರು 5 ನಿಮಿಷ ನೆನೆಸಿಟ್ಕೊಳ್ಳಿ. ಈಗ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಜಜ್ಜಿದ ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಹಿಂಗು, ಚಿಟಿಕೆ ಅರಿಶಿನ ಪುಡಿ ಸೇರಿಸಿ ಮಿಕ್ಸ್ ಮಾಡಿ. ಈಗ ಕಟ್ ಮಾಡಿ ಇಟ್ಕೊಳ್ಳೋಂತ ಪಾಲಕ್ ಸೊಪ್ಪನ್ನ ಹಾಕಿ 2 ನಿಮಿಷ ಗೋಳಿಸ್ಕೊಳ್ಳಿ. ಅದಕ್ಕೆ ನೆನೆಸಿದ ಬೇಳೆ, 1 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಮತ್ತು ಹುಣಸೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 4 ವಿಷಲ್ ಬರೋವರೆಗೆ ಬೇಯಿಸ್ಕೊಳ್ಳಿ. ಈಗ ಪ್ರೆಷರ್ ಇಳಿದ್ಮೇಲೆ ಎಲ್ಲಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಅಷ್ಟೇ, ಟೇಸ್ಟಿ ಆದ ಆಂಧ್ರ ಸ್ಟೈಲ್ ಪಾಲಕೂರ ಪಪ್ಪು ರೆಡಿ. ಇದನ್ನ ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿ ಜೊತೆ ಸವಿದ್ರೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಫಾರ್ ಮೋರ್ ರೆಸಿಪೀಸ್ ಫಾಲೋ